ಅವ್ರು ಹೇಳಿದ್ರು ಕಾಲ್ ಭಾಗ ಇಲ್ವಾ? ಸಾಕು ಬ್ಯಾಲೆನ್ಸ್ ತೋರಿಸದ ನಾಳೆ ಸಂಜೆಗೆ ಹೇಳಿರೋ ಇದು ಐಟಮ್ಸ್ ತಿನ್ಬಿಟ್ರೆ ಸಾಕು, ಹೊಟ್ಟೆ ತುಂಬ ಹೊಡ್ತದೆ. ಪ್ರೆಸೆಂಟ್ 1,000ಕ್ಕೆ 2,000 ಇಲ್ಲಿ ಬವ್ರೆ. ದ್ರಾಕ್ಷಿ ಹೆಂಗೆ ಗೊತ್ತಾ? ಕೇಸರಿ ಬತ್ತಲ್ಲಿ ದ್ರಾಕ್ಷಿ ಬಿದ್ರೆ ದೇವ್ರ ಪ್ರಸಾದ ಅನ್ಕೋಬೇಕು. ಅದ್ ಬಿಟ್ಬಿಟ್ಟು ಎಲ್ಲರಿಗೂ ಸಿಗ್ಬಾರ್ದು. ದ್ರಾಕ್ಷಿ ಕಮ್ಮಿ ಮಾಡಿದೀನಿ. ಗೋಡಂಬಿ ಜಾಸ್ತಿ ಹಾಕಿದ್ರಾ? ಗೋಡಂಬಿನೂ ವೇಸ್ಟ್ ಇಷ್ಟೊಂದ. ಎಲ್ಲ ಹೋರಾಡ್ತಾರಪ್ಪ. ಎಷ್ಟಾಯ್ತು ಕೇಳಲ್ಲ ಮುಂಚೆ? ಎಷ್ಟ? ಈಗಲೇ ಕೊಟ್ರಲ್ಲ. ಎಲ್ಲಾರ್ಕಿಂತ ಲೋ ಬಜೆಟ್ ಬಂದ್ಬಿಟ್ಟು ಇಲ್ಲೇ ತಗೊಬಿಡಿ. ಬವ್ರೆ ಅಂಗಡಿ ಹೆಸರು ಇರ್ಲಾ? ಹತ್ಕೊಳ್ಳ ನೀರಾದ್ರೆ ಮಮ್ಮೋ ಇನ್ನು 700 ರೂಪಾಯಿ ಉಳಿತದೆ ನೋಡಿ. ಇವತ್ತೇ ಮಾಡೋ ಅಲ್ಲ ಅಲ್ಲೇ 7,750. 1,500 2,000 ಬಾಲು ಫೋನ್ ಮಾಡ್ಲಾ? ನೀರು ಫೋನ್ ಮಾಡ್ತೀನಿ. ವಾಟರ್ ಮ್ಯಾನ್ ಮಗ ಬಾಲಿಗೆ ಫೋನ್ ಮಾಡ್ತಾವನೆ. ನೀರು ಬಿಡಕೈತಲ್ಲ ಹುಡುಕ್ತೀನಿ. ಏನು ಎಲ್ಲಿಗೆ? ಹೊರಗಡಿಕಾ ಬನ್ನಿ ಅಣ್ಣ, ಇಟ್ಕೊಂಬಂದು ಸಿಲಿಂಡರ್ ಬತ್ತೋಣ. ಕಾರ್ಗಿರ್ ಆಡಿಸ್ಬೇಕು. ಹೆಂಗೆ ಪತ್ರೆಗಳು ತೊಳಿಬೇಕಾ? ಐಟಮ್ಸ್ ನೋಡ್ರ ಕರೆಕ್ಟ್ ಆಗಿದ್ದಾವ? ಸಾಕಲ್ವಣ? ಅಯ್ಯ ಅಣ್ಣ, ಎಣ್ಣೆ ತುಪ್ಪ ನಮ್ಮೂರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಐತೆ ಅಣ್ಣ. ಅದು ತಿಂದ್ರೆ ಹಾಂ ಸರಿ ಆಯ್ತು. ಮಾಡೋಣ, ನೀವು ಮಾಡ್ರೆ ಸಕಲಾಗಿರುತ್ತೆ. ಹಾಲು ಪೌಡ್ರ್ ಬೇಕಾ? ಹಾಂ ಹಾಲು ತತ್ತಿ ಬಿಟ್ರಿ ಒಂದು ಹೇಳಿ. ಈಗ ಹೋಯ್ತೀವಿ ಇನ್ನೊಂದು ಅರ್ಧ ಗಂಟೆ. ಅಣ್ಣ 500 ಗ್ರಾಮ್ 400 ಗ್ರಾಮ್ ಯಾಕದು? ಅದೇ ಸಕಲಾಗಿರ್ತದೆ. ಚೆನ್ನಾಗಿರ್ಬೇಕು. ಫ್ಲೇವರ್ ಹೆಂಗಿರ್ತದೆ ಗೊತ್ತಾ? ಹಾಕಿದ್ರೆ ಕೇಸರಿ ಬಾತ್ ಎಲ್ಲ ದೇವಸ್ಥಾನ ಕೇಸರಿ ಬಾತಣ್ಣ. ಪ್ರತಿ ವರ್ಷ ಗಣೇಶನ ಹಬ್ಬಕ್ಕೆ ಫ್ರೀಯಾಗಿ ಅನುದಾನ ಮಾಡ್ಕೊಡ್ತಾರೆ ಇವರೇ ನೋಡಿ. ಯಾರೇ ಬನ್ನಿ ಫ್ರೆಂಡ್ಸ್, ಪ್ರಸಾದ ಅಂತ ಇದೀವಿ. ಊಟ ಮಾಡ್ಕೊಂಡು ಅದು ಹಾಕ್ಲಾ? ರೈಸ್ ಹಾಕ್ಲಾ? ಸಾಕು, ಕರೆಕ್ಟ್ ಆಗಿದೆ ಮಾಡ. ಎಂದಿನಂತೆ ಸಮಾಧಾನವಾಗಿ ಎಲ್ಲ ಭಕ್ತಾದಿಗಳು ದಯವಿಟ್ಟು ಊರಿನಿಂದ ದೇವಸ್ಥಾನ ಬಂದು ಪರಾಮರ್ಶಿಸಬೇಕು. ಸಮಯದ ಅಭಾವ ತುಂಬಾ ಇದೆ. ಊಟ ಸಕಲಾಗಿದ್ದದ? ಹಾ ಇಲ್ಲಿ ಅಲ್ಲೇ ನಾನು ಮನೇಲಿ ಇಷ್ಟಪ್ಪ ಬಾತಿದ್ದೆ. ಇಲ್ಲಿ ಊಟ ಮಾಡಿಲ್ವಾ? ಇನ್ನೂ ಮಾಡಿಲ್ಲ. ಓ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಊಟ ಮಾಡೋದಾ? ನಮ್ಮ ಮೈಕ್ಳಿಗೆ ಬೆಣ್ಣೆ ಕೊಡಿಸಿದ್ದೆ ಇಷ್ಟಪ್ಪ ಉಂಡೆ. ಚೆನ್ನಾಗಿತ್ತಾ? ಸೂಪರ. ಕೇಸರಿ ಬಾತ್ ಹೆಂಗಿದೆ? ನಾನು ಕೇಸರಿ ಬಾತ್ ಅಲ್ಲ, ಕ್ಯಾರ್ಕ ತಿನ್ಕೊಂಡ್ರದ. ಊಟ ಇವನೇ ಮಾಡ್ಸಿರೋದು. ಚೆನ್ನಾಗಿರೋದಪ್ಪ. ಬಾಲು ಅಂತ ಬೆಳಿಗ್ಗೆ ಹೋದನ್ ಇವಾಗ ಬಂದವನೇ ದಬಾಯಿಸಿ. ಬೆಳಿಗ್ಗೆಯಿಂದ ಹೋಗಿ ಇವಾಗ ಬಂದು ಊಟ ಮಾಡ್ತಾವ್ರ. ನೀರು ಕುಡಿ ತಳಾರಕ್ಕೆ ಗಂಟ್ಲಿಗೆ. ಚೆನ್ನಾಗಿದ್ಲ ಊಟ? ಊಟ ಚೆನ್ನಾಗಿದೆ ಮುಂಚೆ. ಬಟ್ಟೆ ಚೆನ್ನಾಗಿ ಮಾಡಿದಾನ? ಮಾಡಿದಾನ ಮಾಡಿಲ್ಲ ಹೇಳ ಮರ್ಯ. ಇಲ್ಲಿ ನೋಡಿ, ಈಗ ಬರೀ 3 ತಟ್ಟೆ ತಿಂದಿದ್ದಾನೆ. ಚಿಕ್ಕ ಅರ್ಧ ಗಂಟೆ ಆಗಿಲ್ಲ ಇವನು ಕುಂತ್ಕೊಂಡೆ. ಬಂದಿಲ್ಲ ಅಂತ ಎಲ್ಲ ವೆಯ್ಟ್ ಮಾಡ್ತಾ ಇದಾರೆ. ನಮ್ಗೆ ತುಂಬಾ ಬೇಜಾರಾಗ್ತಿದೆ ಈಗ. ಗುರು ಆಯ್ತು, ಅಷ್ಟೇ ತಗೊಬಿಡ್ತೀರ ಆಯ್ತು. ಏನ ತಗೊಳ್ಬೇಕಂತ ನಮ್ಗೆ ಯಾವ್ದು ಆಯ್ತು ಬಂದಿರೋ ಲೆಕ್ಕ
ಯಾಕೆ ನಗರಿಗೆ ಬಂದಿಲ್ಲ? ಯಾಕೆ ಬಂದಿಲ್ಲ? ಇಷ್ಟೊತ್ತಾರು ಟೈಮ್ ಇತ್ತು, ಕರ್ಸ್ರಿ, ಫೋನ್ ಮಾಡಿ ನಂಬರ್ ಕೊಡ್ರಿ, ಅವ್ರದ್ದು ಕಾಲ್ ಮಾಡಿ ಮಾತಾಡ್ತೀನಿ. ನಂಬರ್ ಅಂತ ಕೊಡಪ್ಪ ಇವನ್ಗೆ ಮಾತಾಡ್ತಾನೆ. ನಗರಿಯರ್ದ ನಂಬರ್ ಕೊಡ್ರಿಲ್ಲ. ಇಷ್ಟೊತ್ತಾರು ಟೈಮ್ ಎಷ್ಟೊತ್ತೈತೇನ್ರಿ? ಬಿಡೋದು ಲೇಟ್ ಆಗುತ್ತೆ ಕಣ್ರಿ. ಊರಲ್ಲಿ ಎಲ್ಲ ಕೈ ತರ್ತಾರೆ, ಸಂಭ್ರಮ ಇಷ್ಟೊತ್ತಿಗೆ ಆಚರಿಸೋದು ಅಂತ. ನಿನ್ ಕಡೆ ಚೆಲುರಾಜು ಕಡೆಯಿಂದ ಬೋಂದಿ ತಂದಿದ್ವಿ. ಹೆಚ್ಚು ಕಮ್ಮಿ ಇಲ್ಲ ಅಂದ್ರೂ ಒಂದು 250 ರೂಪಾಯಿ ಬೋಂದಿ ತಂದಿದ್ದಾನೆ. ನಗರಿ ಹೇಳಿದೀವಿ, ನಗರಿ ಬಂದಿಲ್ಲ, ವೆಯ್ಟ್ ಮಾಡ್ತಾ ಕುಂತಿದೀವಿ. ಇನ್ನ ಜೆಕ್ಸ್ ಮಾತಾಡ ಮರ್ಯಾ, ನಿನ್ ಜೀವನದಲ್ಲಿ ಇದೆಯಲ್ಲೋ ಉಂಟ ಹೇಳ ನೀನು. ಫುಲ್ ಗ್ರ್ಯಾಂಡ್ ಆಗಿ ನೀವು ಬನ್ನಿ, ಫುಲ್ ಎಂಜಾಯ್ ಮಾಡೋಣ. ಇವನು ಮಾತೇ ಬರಲ್ಲ, ಇವನ್ ಮಾತೇ ಆಡಲ್ಲ. ನೀವೇನ್ ಹಿಂಗೆ ವಯಸ್ಸರಿಗೆ ಮಾಡಿದಿರಲ್ಲ ಕರೆಕ್ಟ್ ಸರಿ. ಬ್ರೋ ಇಲ್ಲಿ ನೋಡಿ ಬ್ರೋ, ನಿಮ್ದು ನಗರಿ ಫೋನ್ ಹಾಕ್ಬಿಟ್ಟು ಬರ್ತೀನಿ ಅಂದ್ರೆ ಸ್ವಿಚ್ ಆಫ್ ಮಾಡ್ಕೊಂಡ್ರ. ಆಮೇಲೆ ನಿತೀಶ್ ಏನ್ ಹೇಳಿ ಈಗ ನಗರಿ ಬರ್ದಿರೋದಕ್ಕೆ ಕಾರಣ ಹೇಳ? ಪೊಲೀಸರು ಹೊಡಿತಾರೆ ಅಂತ. ಪೊಲೀಸರು ಅಲ್ಲೇ ಇಲ್ಲ, ನಿಂತಿಸ್ತಾ ಇದಾರೆ. ಯಾಕೋ ಎಲ್ಲ ಫುಲ್ ಬೇಜಾರಲ್ಲಿ ಇದಾರೆ. ನಮ್ಮ ಹುಡುಗ ಅಂತ ಫುಲ್ ಬೇಜಾರಾಗಿದ್ದಾನೆ. ನನ್ಗೆ ಬೇಜಾರು, ಮನ್ಸಲ್ಲಿ ಏನೋ ಒಂಥರ ಸಂಕಟ, ಕಳಕಳಿ ಏನೋ ಒಂಥರ ನಮ್ಗೆ ಆಗ್ತಾ ಇಲ್ಲ ಈಗ. ಇಲ್ಲೇ ಬಂದ್ರು ಕಂದ್ ಬನ್ನಿ. ಏನಿಲ್ಲ ಪಟ್ಟರು ಏನ್ ಹೇಳೋ ಈಗ? ನಮ್ಗೆ ಬೇಜಾರ್ ಮಾಡ್ತಾ ಇದಾರೆ ಈಗ. ಏನಾರು ಹೇಳು ಅಂತ.